ಅದನ್ನ ಈ ಬಾರಿ ಬಿಜೆಪಿ ಅವರು ಇದ್ದಾಗ ಕೂಡ ನಮ್ಗೆ ಅನ್ಯಾಯ ಆಗುತ್ತೆ, ಕಾಂಗ್ರೆಸ್ ಇದ್ದಾಗ ನೋಡಿ, ಕಾಂಗ್ರೆಸ್ ಇದ್ದಾಗ ಬಿಜೆಪಿ ಇದ್ದಾಗ ಅನ್ಯಾಯ ಆಗಬಹುದು. ಕಳೆದ ಫಿನಾನ್ಸ್ ಕಮಿಷನ್ ಯಾವಾಗ ಪಾಸ್ ಆಗಿದೆ ಗೊತ್ತೇನು? ಅವಾಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದು ಯಾರು ಗೊತ್ತೇನು? ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು ಅವಾಗ ಇವರು ಕುಮಾರಸ್ವಾಮಿ ಅವರು ನಂತರದ ಆಗಿರೋದು ಅದು. ಕುಮಾರಸ್ವಾಮಿ ಅವರು ಇದ್ದಾಗ ನೋಡಿ, ಕುಮಾರಸ್ವಾಮಿ ಅವರು ಇದ್ದಾಗ ಅಷ್ಟೊತ್ತಿಗೆ 4 ಜನ ಮುಖ್ಯಮಂತ್ರಿಗಳು ಅದ್ರ ಮುಂದೆ ಹೋಗಿದ್ದಾರೆ. ಕರ್ನಾಟಕದ 4 ಜನ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ಅದು ಬರೋ ಹೊತ್ತಿಗೆ 21ರಲ್ಲಿ ಬರೋ ಹೊತ್ತಿಗೆ ಆಗ ಇವರು ನಮ್ಮ ಸಿದ್ದರಾಮಯ್ಯನವರು ಇದ್ರಲ್ಲ, ಸಿದ್ದರಾಮಯ್ಯನವರು ಇದ್ರು, ಕುಮಾರಸ್ವಾಮಿ ಅವರು ಇದ್ರು, ಕಡೆಯಲ್ಲಿ ಯಡಿಯೂರಪ್ಪ ಅವರು ಇದ್ರು, ಆಮೇಲೆ ಬೊಮ್ಮಾಯಿ ಅವರು. ಸಿದ್ದರಾಮಯ್ಯನವರು ಫೈನಾನ್ಷಿಯಲ್ ತಜ್ಞರು ಕರ್ನಾಟಕದ ಬಿಜೆಪಿಯಲ್ಲಿ ತಜ್ಞರಿಲ್ವಾ? ಅಲ್ಲ, ನಾನು ಹೇಳೋದು ನಿಷ್ಪಕ್ಷಪಾತವಾಗಿ ಅಂದ್ರೆ ಕರ್ನಾಟಕದ ವಿಚಾರಗಳು ಬಂದಾಗ ಕರ್ನಾಟಕದ ವಿಚಾರದಲ್ಲಿ ಮಾತಾಡುವಾಗ ನಾವು ಬೇರೆ ಬಹಳಷ್ಟು ಅಂಶಗಳಿದಾವೆ. ಇರಲಿ, ಈಗ ನಾವು ಬಿಹಾರಕ್ಕೆ ಹೋಗೋಣ. ನಾವು ಬಿಹಾರ ಚುನಾವಣೆಯಲ್ಲಿ ಅಂತಿಮವಾಗಿ ನನಗೆ ಈ ಸುತ್ತಲ್ಲಿ ಹೇಳೋದಾದ್ರೆ ನಮ್ಮ ಏನು ಗೈಡ್ಲೈನ್ಸ್ ಇದೆ ಅಂದ್ರೆ ನಾವು ಹೆಚ್ಚು ಸೀಟುಗಳನ್ನ ತಗೊಳ್ತೀವಿ ಅನ್ನೋಂಥ ನಿಚ್ಚಳವಾದಂಥ ದಾರಿನಲ್ಲಿ ನಾವು ಸಾಕ್ತಾ ಇದ್ದೀವಿ, ತಗೋತೀವಿ. ಇಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಪ್ರಯತ್ನ ಬಹಳಷ್ಟು ಕ್ಯಾಂಪೇನ್ ನಡೆದಿದೆ. ಯಾಕಂದ್ರೆ ವೋಟ್ ಅಧಿಕಾರ ಯಾತ್ರಾ ಅನ್ನುವಂಥದ್ದು, ವೋಟರ್ ಅಧಿಕಾರ ಯಾತ್ರಾ ಅನ್ನುವಂಥ ಒಂದು ಯಾತ್ರೆಯನ್ನು ಕೂಡ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರು ಕೂಡ ಬಹಳ ಅದ್ಭುತವನ್ನೇನು ಸಾಧಿಸಿದಂಗೆ ಗೋಚರಿಸ್ತಾ ಇಲ್ಲ. ನೀವು ಎಕ್ಸಿಟ್ ಪೋಲ್ ಏನು ಮಾತಾಡ್ತಾ ಇದ್ದೀರಾ, ಇಫ್ ಐ ಆಮ್ ಕರೆಕ್ಟ್, ಕಳೆದ ಸಾಲಿ ಅಂದರೆ ಹೋದ ಚುನಾವಣೆಯಲ್ಲಿ ನ್ಯೂಸ್ 18ನವರು ಅತಿ ಹೆಚ್ಚು ಸ್ಥಾನ ಕೊಟ್ಟಿದ್ದು ಮಹಾಗಠಬಂಧನ್ಗೆ ಎಕ್ಸಿಟ್ ಪೋಲಲ್ಲಿ. ಬಟ್ ಫಲಿತಾಂಶ ಬೇರೆ ಆಯಿತು. ಅಂದರೆ ವೋಟ್ ಶೇರಿಂಗಲ್ಲೇ ನಮಗೂ ಅವ್ರಿಗೂ ವೆರಿ ಸ್ಲೈಟ್ ಡಿಫ್ರೆನ್ಸು, ಅದು ಬೇರೆ. ಟೋಟಲ್ ನಂಬರಲ್ಲಿ ಹೆಚ್ಚು ಸ್ಥಾನ ನ್ಯೂಸ್ 18 ಸರ್ವೆ ಓಸಲ ಕೊಟ್ಟಂಥದ್ದು ಮಹಾಗಠಬಂಧನ್ಗೆ. ಬಟ್ ಫಲಿತಾಂಶ ಬಂದಾಗ ಅದು ಬೇರೆ ಥರ ಆಗಿತ್ತು. ಅದು ಇರಲಿ, ಎಕ್ಸಿಟ್ ಪೋಲು ನಾನು ನಿರಾಕರಣೆನೂ ಮಾಡೋದಿಲ್ಲ, ಒಪ್ಪೋದು ಇಲ್ಲ. ಅದು ವಿ ಹ್ಯಾವ್ ಟು ಲೀವ್ ಇಟ್. ಹೋಗಾರವ್ರು ಹೇಳ್ದಂಗೆ ಎಕ್ಸಾಕ್ಟ್ ರಿಸಲ್ಟ್ ಬರೋದು 14ಕ್ಕೆ. ವಿಲ್ ವೆಯ್ಟ್ ಆ್ಯಂಡ್ ವಿ ಆರ್ ಹ್ಯಾವಿಂಗ್ ದ ಕಾನ್ಫಿಡೆನ್ಸು. ಅಟ್ ದ ಸೇಮ್ ಟೈಮ್ ನನ್ನ ಸ್ನೇಹಿತರು ಕೇಶವ ಪ್ರಸಾದ್ ಹೇಳಿದ್ರು GST ಬಗ್ಗೆ. ಇದು ಇಡೀ ದೇಶ ಕಂಡಿರ್ತಕ್ಕಂಥ ಸತ್ಯ. ಇವರು ಏನೇ ಪಾಲಿಶ್ ಹಾಕಿ ಮಾತಾಡಿದ್ರು ಸಹ ಕರ್ನಾಟಕದಲ್ಲಿ ಕಲೆಕ್ಟ್ ಆಗ್ತಕ್ಕಂಥ GSTನಲ್ಲಿ ಇಂಟರ್ನ್ ನಮಗೆ ಸಿಗ್ತಾ ಇರೋದು 4.5 ಲಕ್ಷ 5 ಲಕ್ಷ ಕರ್ನಾಟಕದಿಂದ ಹೋದರೆ ಕರ್ನಾಟಕಕ್ಕೆ 50,000 60,000 ಬರ್ತಾಯಿದೆ. UPಗೆ ಬಿಹಾರ್ಗೆ ಜನಸಂಖ್ಯೆ ಆಧಾರದ ಮೇಲೆ ಹೆಚ್ಚು ಹೋಗ್ತಾ ಇರ್ತಕ್ಕಂಥದ್ದು ಸತ್ಯ. ನಾನೀಗ ಅದನ್ನು ಮಾತಾಡೋಕ್ಕೆ ಹೋಗಲ್ಲ, ಸಬ್ಜೆಕ್ಟ್ ಡಿಬೇಟ್ ಆಗೋದು ಬೇಡ, ಜನಕ್ಕೆಲ್ಲ ಗೊತ್ತಿರ್ತಕ್ಕಂಥ ಸತ್ಯ. ಹೂಗಾರವ್ರು ಹೇಳಿದ್ದನ್ನು ಕೇಶವ ಪ್ರಸಾದ್ರವರು ಅವ್ರಿಗೆ ಎಷ್ಟಕ್ಕೆ ಅನುಕೂಲನೋ ಅಷ್ಟಕ್ಕೆ ಮಾತ್ರ ಮಾತಾಡೋರು. ಭಾಳ ಗಂಭೀರವಾದಂಥ ವಿಚಾರಗಳನ್ನ ಹೂಗಾರವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಅಂದರೆ ಜಂಗಲ್ ರಾಜ್ ಅಂತ ಆರೋಪ ಮಾಡಿ ನೀವೇನು ಅಧಿಕಾರ ಪಡ್ಕೊಂಡ್ರಿ. 2000ರಲ್ಲಿ ಸ್ವಲ್ಪ ದಿವಸ ನಿತೀಶ್ ಕುಮಾರ್ ಅವರು ವಾಜಪೇಯಿ ಆಶೀರ್ವಾದ ಮೇಲೆ ಮುಖ್ಯಮಂತ್ರಿ ಆದರು. ಆಮೇಲೆ 2005ರಿಂದ 9ನೇ ಮುಖ್ಯಮಂತ್ರಿ. ಮೆಜಾರಿಟಿ ಆಫ್ ಟೈಮು BJPನೇ ನೀವು ಜೊತೆಲಿರೋ ಅಂಥದ್ದು. ಅವ್ರು ಹೇಳಿದಂಥದ್ದೇನು, ಕ್ರೈಮ್ ರೇಟ್ ಏನಿದೆ ಬಿಹಾರದಲ್ಲಿ, ಜಂಗಲ್ ರಾಜ್ ಅಂದ್ರೇನು, ಲಾ ಆ್ಯಂಡ್ ಆರ್ಡ್ರ್ ಇಲ್ಲ, ಕೊಲೆಗಳು ಆಗ್ತಾಯಿದೆ, ಇದು ರೇಪ್ ಆಗ್ತಾಯಿದೆ, ಕಿಡ್ನಾಪ್ ಆಗ್ತಾಯಿದೆ. ಇದು ವಾಟ್ ಅಬೌಟ್ ಪ್ರೆಸೆಂಟ್ ಸಿಚುವೇಶನ್ನು? ಆವತ್ತು ಜಂಗಲ್ ರಾಜ್ ಏನಿತ್ತೋ ಇವತ್ತು ಹೆಸರಿಲ್ಲ ಜಂಗಲ್ ರಾಜ್ ಅಂತ, ಬಟ್ ಕ್ರೈಮ್ ರೇಟ್ ಅಷ್ಟೇ ಇದೆ, ಅದಕ್ಕಿಂತ ಜಾಸ್ತಿ ಇದೆ. ಕೊಲೆ ನಡೀತಾ ಇದೆ, ರೇಪ್ ನಡೀತಾ ಇದೆ, ಕಿಡ್ನಾಪ್ ನಡೀತಾ ಇದೆ. ಮೊನ್ನೆನೋ ನೀವು ಇವ್ರು NDA ಸಂಬಂಧಪಟ್ಟ MLA ಅರೆಸ್ಟ್ ಮಾಡಿದ್ರು ಎಲೆಕ್ಷನ್ ನಡಿಬೇಕಾದ್ರೆ. ಹಾಗಾಗಿ ರಾಜ್ ಪಕ್ಷದ ಒಬ್ಬ ಕಾರ್ಯಕರ್ತರನ್ನ ಕೊಂದಿರುವಂತ ಆರೋಪದ ಮೇಲೆ ಅದು ಹಾಗಾಗಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕೊಲೆ ದುಲಾರ್ ಚಂದ್ ಯಾದವ್ ಅಂತ ಜಂಗಲ್ ರಾಜ್ ಯಾವತ್ತೇನು ಲಲ್ಲು ಮೇಲೆ ಹಿಂದೆ 20 ವರ್ಷದ ಮಂದಿ ಆರೋಪ ಮಾಡಿದ್ರು, ಇವತ್ತು ಆ್ಯಸ್ ಎ ಪಾರ್ಟ್ನರ್ ಆಫ್ NDA ಆ್ಯಂಡ್ JDU ಇದನ್ನ BJP ಒತ್ಕೋಬೇಕು. ಹಾಗಾಗಿ ಇದನ್ನು ಬಿಟ್ಬಿಟ್ಟು ಅವ್ರು ನುಡಿದಿದ್ದೆಲ್ಲ ಹೇಳ್ತಾರೆ. ಪಾಪ ಹೂಗಾರ ಹೇಳಿದ್ನ ತಿರುಗಿಸಿ ಹೇಳ್ಬಿಟ್ರು ಚೆನ್ನಾಗಿ, ಭಾಳ ಚೆನ್ನಾಗಿ ಅದನ್ನೇ ಹೇಳೋದು. BJP ಅವರು ಮಾರ್ಕೆಟಿಂಗ್ ಚೆನ್ನಾಗಿ ಕಲ್ತಿದ್ದಾರೆ, ಜನಕ್ಕೆ ಚೆನ್ನಾಗಿ ಟೋಪಿ ಹಾಕ್ತಾರೆ ಅಂತೇಳಿ.